ಬಂಧುಗಳೇ, ಈ ಒಂದು ಸಂತ ಸೇವಾಲಾಲ್ ರವರ 286ನೆಯ ಒಂದು ಜಯಂತಿಯ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇವತ್ತಿಲ್ಲಿ ನೆರವೇರ್ತಾ ಇದೆ. ಸಂತ ಸೇವಾಲಾಲ್ ರವರ ಆ ಪುಣ್ಯಾತ್ಮನನ್ನ ಸ್ಮರಣೆ ಮಾಡ್ತಕ್ಕಂಥ ಈ ಪವಿತ್ರ ದಿನದಂದು ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಇವತ್ತು ಬಣಜಾರ್ ಸಮಾಜ ಅಂತ ಹೇಳಿದ್ರೆ ಈ ನಾಡಿನಲ್ಲೂ ಹಾಗೂ ಈ ದೇಶದಲ್ಲಿ ತನ್ನದೇ ಆದಂತ ಒಂದು ಸಂಸ್ಕೃತಿ ಪರಂಪರೆಯನ್ನ ಇಟ್ಕೊಂಡು ಬಂದಿರತಕ್ಕಂಥ ಬಣಜಾರ್ ಸಮಾಜ ಬಹುಶಃ ರಾಜ್ಯದಲ್ಲಿ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಏನಾರು ಇದ್ರೆ ಅದು ಬಣಜಾರ್ ಸಮಾಜ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಣಜಾರ್ ಸಮಾಜದ ಅಭಿವೃದ್ಧಿಗೋಸ್ಕರ ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬಂದಾಗ ತನ್ನದೇ ಆದಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೋಸ್ಕರ ಮಾಡ್ಕೊಂಡು ಬಂದಿದೆ. ಎಲ್ಲ ಪಕ್ಷಗಳು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಸಮಾಜದ ಹಿತದೃಷ್ಟಿಯಿಂದ ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಕ್ಕಂಥದ್ದು ಪೂಜ್ಯ ತಂದೆಯವರು, ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಸಂತ ಸೇವಾಲಾಲರ ಜಯಂತಿಯನ್ನ ಘೋಷಣೆ ಮಾಡಿ ತಾಂಡ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿ ಅದಕ್ಕೆ ಕೋಟ್ಯಾಂತರ ಅನುದಾನವನ್ನ ಕೊಟ್ಟು ಇವತ್ತು ರಾಜ್ಯದಲ್ಲಿ ನಮ್ಮ ಬಣಜಾರ್ ಸಮುದಾಯದ ಕೇರಿಗಳಲ್ಲಿ ತಾಂಡಗಳಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಗಳು ಆಗಿದ್ದಾವೆ ಅಂತ ಹೇಳಿದ್ರೆ ಅದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತೇನೆ. ಎಲ್ಲಾ ಸರ್ಕಾರಗಳು, ಯಾಕೆಂದ್ರೆ ಮಾಧವಪ್ಪನವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ಎಲ್ಲಾ ಸರ್ಕಾರದಲ್ಲೂ ಕೂಡ ಒಳ್ಳೆ ಕೆಲಸಗಳು ಆಗಿದೆ. ಆದ್ರೆ ನನಗೆ ವಿಶೇಷವಾಗಿ ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಶಿಕಾರಿಪುರ ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಮ್ಮ ಬಣಜಾರ್ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ತಮ್ಮದೇ ಆದಂತ ಒಂದು ಅಭಿವೃದ್ಧಿಯ ಕನಸನ್ನ ಇಟ್ಕೊಂಡು ಶಿವಮೊಗ್ಗದಿಂದ ಶಿಕಾರಿಪುರದ ಮೂಲಕ ರೈಲನ್ನ ಇವತ್ತು ಹೊಸ ರೈಲನ್ನ ಹಾಕ್ಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ರೈಲ್ವೆ ಸ್ಟೇಷನ್ಗೂ ಕೂಡ ಬಾಯಗಡ್ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಆ ರೈಲ್ವೆ ಸ್ಟೇಷನ್ಗೆ ಹೆಸರಿಡ್ತಕ್ಕಂಥದ್ದು ಕೂಡ ನಾನು ಸಂದರ್ಭ ನೆನಪು ಮಾಡ್ಕೊಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಹಾರಾಷ್ಟ್ರದ ಸಚಿವರು ಇಲ್ಲೇ ಇದ್ದಾರೆ. ನಮ್ಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ ಇವತ್ತು ಸೂರಗೊಂಡನಕೊಪ್ಪ ಸೇವಾಲಾಲರ ಒಂದು ಪವಿತ್ರ ಕ್ಷೇತ್ರ ಆದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಸೇವಾಬಾಯಿ ಅವರ ಒಂದು ಐಕ್ಯ ಸ್ಥಳ ಆಗಿರ್ತಕ್ಕಂಥ ಪೌರಾದೇವಿ ಅಲ್ಲಿ ಸುಮಾರು 600 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಚಿವರ ನೇತೃತ್ವದಲ್ಲಿ ಅಲ್ಲಿ ನಂಗರ ಭವನ ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಬಂದು ಆ ಉದ್ಘಾಟನಾ ಕಾರ್ಯಕ್ರಮನ ಮಾಡಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನಾನು ಇನ್ನೇನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಲ್ಲ. ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅನೇಕ ಹಿರಿಯರು ಕೂಡ ನಾನು ಮಾತನಾಡ್ತಾ ಇದ್ದಾರೆ. ಬಹುಶಃ ನಾನು ಇವತ್ತು ಬಂದು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಇಲ್ಲಿ ಬಂದು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನನ್ನ ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ಬಂದು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ನಾನು ಶಾಸಕನಾಗಿ ಯಡಿಯೂರಪ್ಪನವ್ರ ಮಗಾಗಿ ಇವತ್ತು ಹೆಮ್ಮೆಯಿಂದ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಬಣಜಾರ್ ಸಮಾಜದ ಕೊಡುಗೆನೂ ಕೂಡ ನಾ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ತಮ್ಮ ಸಮಾಜದ ಏಳಿಗೆಗಾಗಿ ನಮ್ಮ ಬಣಜಾರ್ ಸಮಾಜದ ಏಳಿಗೆಗಾಗಿ ನಾನು ಕೂಡ ನಿಮಗೆ ಹೆಗ್ಲು ಕೊಟ್ಟು ದುಡಿತೇನೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಶೇಷ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಣಜಾರ್ ಸಮಾಜದ ಎಲ್ಲ ಶ್ರದ್ಧೆಯ ಮುಖಂಡರಿಗೆ, ತಾಯಂದ್ರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ಜೈ ಶ್ರೀರಾಮ್, ಜೈ ಬಣಜಾರ್ ಸಮಾಜ. ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸ್ತಾ ಸಂತ ಸೇವಾಲಾಲ್ ಮಹಾರಾಜರಿಗೆ ಮತ್ತೊಮ್ಮೆ ಜಯಕಾರವನ್ನ ಜಯಘೋಷವನ್ನ ಕೂಗುವುದರ ಮೂಲಕ ಜೈ ಸೇವಾಲಾಲ್ ಮಹಾರಾಜ್ ಕೆ, ಜೈ ಸೇವಾಲಾಲ್ ಮಹಾರಾಜ್ ಕೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.